Well, dear students, today we'll just work out a few more problems regarding identities, but they're all tricky problems given in the public examination. Once again, ಒಂದೇ ಪ್ರಿನ್ಸಿಪಲ್ ಇದುವರೆಗೂ ನೀವು ಮಾಡಿ ಎಲ್ಲವನ್ನ ಹೇಳ್ತಾ ಇದ್ದೆಲ್ಲ ಕನ್ವರ್ಟ್ ಎವ್ರಿಥಿಂಗ್ into sin theta and cos theta and all those things ಅಂತ. Here is a combination of all those things, sir. They're all tricky problems. Tricky in a sense, same problems will be given, don't worry, and you must be thorough with every problem. Every problem is just like a theorem. Therefore, you'll have to be always thorough, be thorough with respect to these problems. So, the first problem I am going to read. If, write down, if sin theta plus sin square theta equals 1. If sin theta plus sin square theta equals 1, ಇವೆಲ್ಲ ಕಂಡೀಷನಲ್ ಐಡೆಂಟಿಟೀಸ್ ಅಂತ ಕರಿತೀವಿ. ಇದರ ಐಡೆಂಟಿಟೀಸ್ ಇತ್ತು. ಇವಾಗ ನಾವು ಮಾಡ್ತಾ ಇರೋದೆಲ್ಲ ಏನಪ್ಪ ಅಂದರೆ ಕಂಡೀಷನಲ್ ಐಡೆಂಟಿಟೀಸ್. ದಟ್ ಈಸ್ ದೇ ಹೋಲ್ಡ್ ಗುಡ್ ಪ್ರೊವೈಡೆಡ್ ದಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಅರ್ಥ ಆಗ್ತೀಯಲ್ಲ? ಇದುವರೆಗೂ ಮಾಡಿದ್ದು ಐಡೆಂಟಿಟೀಸು. ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಕಂಡೀಷನಲ್ ಐಡೆಂಟಿಟೀಸ್ ಆ್ಯಂಡ್ ಐಡೆಂಟಿಟೀಸ್. ಫಾರ್ ಎಕ್ಸಾಂಪಲ್, ಐ ಟೆಲ್ ಯು a plus b the whole square is a square plus 2ab plus b square. Whatever may be the value of a and b, a plus b the whole square will always be equal to a square plus 2ab plus b square. It is called an identity. Conditional identity means you ಮಾಡಿದ್ದೀರ last year. If a plus b plus c equals 0, prove that a cube plus b cube plus c cube equals 3abc. a cube plus b cube plus c cube equals 3abc provided a plus b plus c equals 0. ಇದನ್ನು ನಾವು ಕಂಡೀಷನಲ್ ಐಡೆಂಟಿಟೀಸ್ ಅಂತ ಕರಿತೀವಿ. ಇಲ್ಲಿ ಮುಂದೆ ಮಾಡೋ ಲೆಕ್ಕ ಎಲ್ಲ ಕಂಡೀಷನಲ್ ಐಡೆಂಟಿಟೀಸ್. ಐ ಹೋಪ್ ಅಂಡರ್ಸ್ಟುಡ್. ದೇರ್ಫೋರ್ ರೈಟ್ ಡೌನ್ ದ ಫಸ್ಟ್ ಪ್ರಾಬ್ಲಮ್. ಇಫ್ sin theta plus sin square theta is equal to 1, if sin theta plus sin square theta equals 1, prove that sin theta, prove that cos square theta plus cos to the power of 4 theta equals 1. Prove that cos to the power of 4 theta plus cos square theta equals 1. Prove that, ಸರಿ ಬರ್ಕೊಳ್ಳಿ, cos to the power of 4 theta plus cos square theta equals 1. ಫಸ್ಟ್ ಕೊಟ್ಟಿದ್ದಾರಲ್ಲ ಗಿವನ್ ಬರ್ಕೊಳ್ಳಿ. ಏನು ಗಿವನ್ ಏನಿದೆ? sin theta plus sin square theta equals 1. sin theta plus sin square theta equals 1. ಫಸ್ಟ್ ಸ್ಟೆಪ್. ನೆಕ್ಸ್ಟು ಇದೇ ರೀತಿ ಮಾಡಬೇಕು ನೀವು. ಟು ಅರೈವ್ ಇಟ್ ಆನ್ಸರ್ ಯು ಹ್ಯಾವ್ ಟು ಡೂ ಲೈಕ್ ದಿಸ್ ಓನ್ಲಿ. ಸೈನ್ ಸ್ಕ್ವೇರ್ ಥೀಟಾನ ಆ ಕಡೆ ಕಳಿಸ್ಕೊಳ್ಳಿ. ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಸೈನ್ ಥೀಟಾ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಸ್ಟೆಪ್ಪು ಸೈನ್ ಥೀಟಾ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಅರ್ಥ ಏನು? ದಟ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀತೀರಾ? ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಸೈನ್ ಥೀಟಾ ಈಕ್ವಲ್ಸ್ ವಾಟ್? ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ನನಗೆ ಕಾಸ್ ಪವರ್ 4 ಥೀಟಾ ಬೇಕಾಗತ್ತೆ. ದೇರ್ಫೋರ್ ಯಾಕೆ ನಾನು ಸ್ಕ್ವೇರ್ ಮಾಡಬೇಕು ಅಂದರೆ ಅಲ್ಲಿ ನೋಡಿ ಪ್ರೂವ್ ಮಾಡೋದ್ರಲ್ಲಿ ಕಾಸ್ ಪವರ್ 4 ಥೀಟಾ ಬೇಕಾಗಿದೆ. ದೇರ್ಫೋರ್ ಐ ಹ್ಯಾವ್ ಟು ಸ್ಕ್ವೇರ್ ಬೋತ್ ಸೈಡ್ಸ್. ವೆನ್ ಐ ಸ್ಕ್ವೇರ್ ಬೋತ್ ಸೈಡ್ಸ್, ಸೈನ್ ಸ್ಕ್ವೇರ್ ಥೀಟಾ ಬಿಕಮ್ಸ್ ಈಕ್ವಲ್ ಟು ಕಾಸ್ ಟು ಪವರ್ 4 ಥೀಟಾ ಬಿಕಾಸ್ ಕಾಸ್ ಸ್ಕ್ವೇರ್ ಥೀಟಾ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಕಾಸ್ ಟು ಪವರ್ 4 ಥೀಟಾ ಆಯಿತು. ಅರ್ಥ ಆಯ್ತಾ? ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಕಾಸ್ ಟು ಪವರ್ 4 ಥೀಟಾ ಆಗೋಯ್ತು. ಈಗ ಸೈನ್ ಸ್ಕ್ವೇರ್ ಥೀಟಾನ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀರಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ವಾಟ್? ಕಾಸ್ ಟು ಪವರ್ 4 ಥೀಟಾ. ಕರೆಕ್ಟಾ? ಸೈನ್ ಸ್ಕ್ವೇರ್ ಥೀಟಾನ ಏನು ಬರೀ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರೆದೆ. ದಟ್ ಇಸ್ ಈಕ್ವಲ್ ಟು ಕಾಸ್ ಟು ಪವರ್ 4 ಥೀಟಾ. ಆ ಕಡೆ ತಗೋ 1 ಈಕ್ವಲ್ಸ್ ಕಾಸ್ ಟು ಪವರ್ 4 ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಅದನ್ನೇ ನಾ ಪ್ರೂವ್ ಮಾಡೋಕ್ಕಾದ್ರು. ರಿವರ್ಸ್ ಮಾಡಿ ಬರೀ. ಕಾಸ್ ಪವರ್ ದೇರ್ ಫೋರ್ ಕಾಸ್ ಪವರ್ ಬರೆದಿಲ್ಲ ನಾನು, ಬರೀರಿ. ದೇರ್ ಫೋರ್ ಕಾಸ್ ಪವರ್ 4 ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಇಸ್ ಈಕ್ವಲ್ ಟು 1. ಕಾಸ್ ಪವರ್ 4 ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ದಟ್ ಇಸ್ ಹೌ ಯು ಕ್ಯಾನ್ ಜಸ್ಟ್ ಪ್ರೂವ್ ಇಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಯಾಕೆಂದರೆ ಇಲ್ಲೆಲ್ಲ ಟ್ರಿಕ್ ಅಂತಲ್ಲ, ಇವೆಲ್ಲ ಟೆಕ್ನಿಕ್ಕು. ಆ ಟೆಕ್ನಿಕನ್ನು ಸರಿ ಅರ್ಥ ಮಾಡ್ಕೋಬೇಕು. ಲೆಕ್ಕನ ಇದೇ ಲೆಕ್ಕನ 2-3 ಸರಿ ಮಾಡಿ ಮಾಸ್ಟರ್ ಮಾಡ್ಕೋಬೇಕು. ಐ ವಿಲ್ ಗೋ ಟು ದ ಸೆಕೆಂಡ್ ಪ್ರಾಬ್ಲಮ್. If cos theta plus sin theta
ಅಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ರಿ ನೋಡಿ, ತಪ್ಪಿದೆ. ಇಫ್ ಕಾಸ್ ಥೀಟಾ ಹೊಡೆದಾಕಿದ್ದೀನಿ ಸೈನ್ ಸ್ಕ್ವೇರ್ ಥೀಟಾ. ಇಫ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು √2 ಕಾಸ್ ಥೀಟಾ. ಇಫ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು √2 ಕಾಸ್ ಥೀಟಾ. ಪ್ರೂವ್ ದ್ಯಾಟ್ ಕಂಡೀಷನ್. ಶೋ ದ್ಯಾಟ್ ಅಂದರೂ ಒಂದೇ, ಪ್ರೂವ್ ದಟ್ ಅಂದರೂ ಒಂದೇ. ಶೋ ದ್ಯಾಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಕ್ವಲ್ಸ್, ಪ್ರೂವ್ ದ್ಯಾಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ √2 ಸೈನ್ ಥೀಟಾ. ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ √2 ಸೈನ್ ಥೀಟಾ. ಅವರು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್ ಈಸ್ ಗಿವನ್. ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು √2 ಕಾಸ್ ಥೀಟಾ. ಫಸ್ಟ್ ಬರ್ಕೊಳ್ಳೋಣ. ದೆನ್ ಕಾಸ್ ಥೀಟಾನ ಆ ಕಡೆ ಕಳಿಸು. ಸೈನ್ ಥೀಟಾ ಈಕ್ವಲ್ಸ್, must arrive at the answer. So you have to follow this method only. Sin theta equals, ಆ ಕಡೆನೂ ಕಾಸ್ ಥೀಟಾ ಇದೆ, therefore ಸೈನ್ ಥೀಟಾ ಇದೆ ಅಲ್ವಾ, ಆದ್ದರಿಂದ ನಾವು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಕ್ವಲ್ಸ್ √2 ಕಾಸ್ ಥೀಟಾ. ಕಾಸ್ ಥೀಟಾ ಕಳಿಸಿ ಅಲ್ಲಿಗೆ. ಸೊ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ √2 ಕಾಸ್ ಥೀಟಾ, therefore ಸೈನ್ ಥೀಟಾ ಈಕ್ವಲ್ಸ್ ವಾಟ್, √2 ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ. ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಕಾಸ್ ಥೀಟಾ ಟು ದಟ್ ಸೈಡ್. ಯಾಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಥವಾ ರೈಟ್ ಹ್ಯಾಂಡ್ ಸೈಡಲ್ಲಿ ಕಾಸ್ ಥೀಟಾ ಇದೆ, therefore ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. therefore sin theta equals √2 cos theta minus cos theta ಇದೆ. what is the common factor? that is cos theta. cos theta ತೆಗೆದುಬಿಟ್ರೆ ಏನು ಬರುತ್ತೆ, cos theta into √2 minus 1. therefore next step ಅಲ್ಲಿ ಏನು ಬರೀತೀವಿ ನಾವು, sin theta equals cos theta into √2 minus 1. then I have to find out sin theta equals cos theta into √2 ಮೈನಸ್ ಅನ್ನು ರ್ಯಾಷನಲೈಸ್ ಮಾಡೋ ಥರ ಮಾಡ್ಕೊಳ್ಳಿ ನೋಡೋಣ. √2 ಮೈನಸ್ 1 ಇದೆ, ಅದನ್ನು √2 ಪ್ಲಸ್ 1 ಅಪಾನ್ √2 ಪ್ಲಸ್ 1 ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ √2 ಪ್ಲಸ್ 1 ಏನಾಗುತ್ತೆ, √2 ಮೈನಸ್ 1 ಇದೆ ಇಂಟು √ ಪ್ಲಸ್ 1 ಅಪಾನ್ √2 ಪ್ಲಸ್ 1, ಎರಡು ಒಂದೇನೆ ಹೌದಾ. ಅದನ್ನು ಸಿಂಪ್ಲಿಫೈ ಮಾಡಿ, ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಥೀಟಾ ಇಂಟು √2 ಪ್ಲಸ್ 1 ಇಂಟು √2 ಮೈನಸ್ 1 ಅಂದರೆ a ಪ್ಲಸ್ b ಇಂಟು a ಮೈನಸ್ b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, that is √2 the whole square minus 1 square. What is √2 the whole square? 2. What is 1 the whole square? 1. Therefore cos theta into 2 minus 1 numerator ಬಂತು, ಡಿನಾಮಿನೇಟರ್ ಅಲ್ಲಿ √2 minus 1 ಬಂದಿದೆ. √2 plus 1 √2 plus 1 ಬಂದಿದೆ. √2 plus 1 ಇದೆ, ನಾನು ಮಲ್ಟಿಪ್ಲೈ ಮಾಡಿದ್ದೀನಿ ಹೌದಾ. √2 plus 1 ಕೆಳಗಡೆ ಬಂದಿದೆ, ಕ್ರಾಸ್ ಮಲ್ಟಿಪ್ಲೈ. √2 plus 1 into √2 plus 1 into sin theta, √2 plus 1 into sin theta. That is equal to ಏನಿದೆ ಅಲ್ಲಿ, ಕಾಸ್ ಥೀಟಾ ಇಂಟು 1, ಬಿಕಾಸ್ ಅಲ್ಲಿ 2 minus 1 is 1. therefore √2 plus 1 into sin theta equals cos theta ಆಯಿತು. ರಿಮೂವ್ ದಿ ಬ್ರಾಕೆಟ್, √2 sin theta ಪ್ಲಸ್ sin theta equals cos theta ಆಯಿತು. ಆ ಕಡೆ ಕಳಿಸಿ sin thetaನ, therefore √2 sin theta equals cos theta minus sin theta ಆಯಿತು. therefore ಇನ್ನೊಂದು ಸ್ಟೆಪ್ ಬರೀರಿ, ನೀನು ಇಲ್ಲಿ ಬರೆದಿಲ್ಲ. therefore ಬೇಕಾಗಿರೋ ಆನ್ಸರೇ ಬರೀರಿ. therefore cos theta minus sin theta is equal to √2 sin theta. ಪ್ರೂವ್ ಮಾಡಬೇಕಲ್ವಾ, ಅದನ್ನೇ ಬರಿಬೇಕು. ಸೊ ಏನು ಬರೀ ನಾನು, cos theta ಮೈನಸ್ ಒಂದು ಸ್ಟೆಪ್ ಬರಿಬೇಕು ನೀವು, cos theta minus sin theta equals √2 sin theta. I hope you have understood. ಅಲ್ಲಿ ರ್ಯಾಷನಲೈಸ್ ಮಾಡ್ಕೋಬೇಕು. ರ್ಯಾಷನಲೈಸ್ ಮಾಡೋ ಥರ √2 plus 1 ಇಂಟು √2 plus 1. ರ್ಯಾಷನಲೈಸ್ ಅಂದರೆ ಅಲ್ಲಿ ನಾವು √2 plus 1 ಇದೆ, ಅದನ್ನು √2 ಅದನ್ನು ತೆಗಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ರ್ಯಾಷನಲ್ ನಂಬರ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಟೇಕ್ ದಿ ಕಾಂಜುಗೇಟ್ ಆಫ್ ದಟ್ ಒನ್ ಆ್ಯಂಡ್ ಐ ಹ್ಯಾವ್ ಟು ಮಲ್ಟಿಪ್ಲೈ. √2 ಪ್ಲಸ್ √2 ಮೈನಸ್ 1 ಇದೆ, ಸೊ √2 plus 1 ಅಪಾನ್ √2 plus 1 ಹಾಕೋದು ಅಷ್ಟೇ, ಏನಿಲ್ಲ. ಅಲ್ಲಿಗೆ ಕಾಸ್ ಥೀಟಾ ಇಂಟು 1 ಆಗಿಬಿಡುತ್ತೆ, ತೆಗೆದ್ರೆ √2 plus 1 1 ಉಳಿಯುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ಜಸ್ಟ್ ಗೆಟ್ ದಿ ಆನ್ಸರ್. ಸೊ ಐ ಹ್ಯಾವ್ ಪ್ರೂವ್ಡ್ ದಟ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ is sin theta, cos theta minus sin theta equals √2 sin theta. That is how I have proved it. Next, I shall go to the third problem. The third problem reads like this. Write down again. If sin theta plus cos theta equals, if sin theta plus cos theta, if sin theta plus cos theta, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ನೋಡಿ ನಿಮಗೆ. if sin theta plus cos theta equals √2
ಸೈನ್ ಆಫ್ 90 ಮೈನಸ್ ಥೀಟಾ ನೋಡಿ ಹೇಗಿದೆ. ರೂಟ್ ಟು ಸೈನ್ ಆಫ್ 90 ಮೈನಸ್ ಥೀಟಾ ಕಾಂಪ್ಲಿಮೆಂಟರಿ ಆ್ಯಂಗಲ್ ಕೊಟ್ಬಿಟ್ಟಿದ್ದಾರೆ 90 ಮೈನಸ್ ಥೀಟಾ. ಪ್ರೂವ್ ದಟ್ ಅಲ್ಲ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಟ್ ಥೀಟಾ. ಬ್ಯೂಟಿಫುಲ್ ಪ್ರಾಬ್ಲಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಟ್ ಥೀಟಾ. Again I repeat the problem. If sin theta plus cos theta is equal to root 2 into sin 90 minus theta, find the value of cot theta. ಹಾಗೆ ಬರ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು ಗಿವನ್ ಪ್ರಾಬ್ಲಮ್ ಬರ್ಕೋಬೇಕು. ಗಿವನ್ ಏನಿದೆ ಅಲ್ಲಿ sin theta plus cos theta equals root 2 into sin 90 minus theta. That is the first step. ನೆಕ್ಸ್ಟ್ ಸ್ಟೆಪ್ಪಲ್ಲಿ sin theta plus cos theta ಬರ್ಕೋತೀವಿ. That is equal to root 2. What is sin 90 minus theta? I think you know that sin 90 minus is cos theta. Complementary angle. So root 2 into cos theta. Right? Root 2 cos theta. And then you transfer cos theta to the right hand side. Then what will happen to this one? Sin theta will be equal to what? Root 2 cos theta. Oh, ಇದಾಯ್ತಲ್ಲ ಪ್ರಾಬ್ಲಮ್ ಆಯ್ತಲ್ಲ? ಇಲ್ಲ ಆಗಿಲ್ಲ. ಅದೇ ಥರ ಇದೆ ಇದು. ಸೇಮ್ ಥಿಂಗ್ ದೇರ್. ಸೈನ್ ಥೀಟಾ ಈಕ್ವಲ್ಸ್ ರೂಟ್ 2 ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಆಯಿತು. ಇದೇ ಥರ ಮಾಡಿದ್ದೀವಿ ನಾವು ಪ್ರಾಬ್ಲಮ್ಮು. ಸೈನ್ ಥೀಟಾ ಈಕ್ವಲ್ಸ್ ಕಾಸ್ ಥೀಟಾ ಇಂಟು ವಾಟ್ ಕಾಮನ್ ತೆಗೆದ್ರೆ ರೂಟ್ 2 ಮೈನಸ್ 1 ಆಯಿತು. ಅರ್ಥ ಆಯ್ತಾ ಹೇಗೆ ಅಂತ? ಅಲ್ಲಿ ರೂಟ್ 2 ಏನಿದೆ? ರೂಟ್ 2 ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ದೇರ್ ಫೋರ್ ವಾಟ್ ದಿ ಕಾಮನ್ ಫ್ಯಾಕ್ಟರ್? ಕಾಸ್ ಥೀಟಾ ಇಂಟು ರೂಟ್ 2 ಮೈನಸ್ 1 ಆಯಿತು. ನಾ ಏನು ಮಾಡಿದ್ದೀನಿ ಇವಾಗ ನೋಡಿ, ಅದೇ ಬುದ್ಧಿವಂತನ. ಸೈನ್ ಥೀಟಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ ಕಾಸ್ ಥೀಟಾನ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಸ್ ಈಕ್ವಲ್ ಟು ರೂಟ್ 2 ಮೈನಸ್ 1 ಆಯಿತು. ಕರೆಕ್ಟಾ? ಇಲ್ಲೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಕಾಟ್ ಥೀಟಾ ಕೇಳಿದ್ದಾರೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಈಸ್ ಈಕ್ವಲ್ ಟು ರೂಟ್ 2 ಮೈನಸ್ 1 ಆಯಿತು. ವಾಟ್ ಈಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ? ಯು ನೋ ದಟ್ ಇಟ್ ಇಸ್ ಟ್ಯಾನ್ ಥೀಟಾ. ಆಮ್ ರೈಟ್? ದೇರ್ಫೋರ್ ಟ್ಯಾನ್ ಥೀಟಾ ಈಕ್ವಲ್ಸ್ ರೂಟ್ 2 ಮೈನಸ್ 1 ಆಯಿತು. ಟ್ಯಾನ್ ಥೀಟಾನ ಏನಂತ ಬರಿಬೋದು ನಾನು? 1 ಬೈ ಕಾಟ್ ಥೀಟಾ ಅಂತ ಬರಿಬೋದು. ದೇರ್ಫೋರ್ 1 ಬೈ ಟ್ಯಾನ್ ಥೀಟಾ 1 by tan theta equals 1 upon root 2 minus 1 ಆಗುತ್ತೆ. When tan theta is root 2 minus 1, what is the value of 1 by tan theta? 1 upon root 2 minus 1. ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ? tan theta equals root 2 minus 1 ಬಂದ್ಬಿಟ್ಟು. ಅರ್ಥ ಆಯ್ತಲ್ಲ? ನಾನು ಕಾಸ್ ಥೀಟಾನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ರೂಟ್ 2 minus 1. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ tan theta. tan theta equals root 2 minus 1 ಬಂತು. 1 over tan theta ಯಾಕೆ ತಗೋತಾ ಇದ್ದೀನಿ? Because I want to find out the value of cot theta. Therefore 1 by tan theta equals 1 upon root 2 minus 1. 1 by next step ಅಲ್ಲಿ 1 by tan theta ಅಂದರೆ cot theta. cot theta ವ್ಯಾಲ್ಯೂ ಏನಾಗುತ್ತೆ? 1 upon root 2 minus 1. ಹಾಗೆ ಇಡಬಾರ್ದು. ಡಿನಾಮಿನೇಟರ್ ಇರ್ರಾಷನಲ್ ನಂಬರ್ ಬಂದರೆ ಯು ನೋ ದಟ್ ಯು ಹ್ಯಾವ್ ಟು ರ್ಯಾಷನಲೈಸ್ ಇಂಟು ರೂಟ್ 2 ಪ್ಲಸ್ 1 ಅಪಾನ್ ರೂಟ್ 2 ಪ್ಲಸ್ 1. ಅಲ್ಲಿಗೆ ಏನಾಗುತ್ತೆ? ರೂಟ್ 2 ಏನಾಗುತ್ತೆ ಅಲ್ಲಿ? ರೂಟ್ 2 ಪ್ಲಸ್ 1 ಅಪಾನ್ ರೂಟ್ 2 ಪ್ಲಸ್ 1 ಇಂಟು ರೂಟ್ 2 ಮೈನಸ್ 1 ಮೀನ್ಸ್ root 2 the whole square minus 1 the whole square. 2 minus 1, that is 1. Therefore cot theta will be equal to root 2 plus 1 upon 1. ಅಲ್ಲಿಗೆ the value of cot theta is root 2 plus 1. The value of cot theta equals root 2 plus 1. ಇಲ್ಲಿ ಇಂಪಾರ್ಟೆಂಟ್ ಆಗಿದ್ದರೆ ಅರ್ಥ ಆಗ್ತಾ ಇಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೈನ್ ಥೀಟಾ ಬೈ ಕಾಸ್ ಥೀಟಾನ ಟ್ಯಾನ್ ಥೀಟಾ ತೊಗೊಳ್ಬೇಕು. ಅಲ್ಲೇ ಜಾಣ್ತಾನೆ ಇರೋದು. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಟ್ರಿಕ್ಕಿ ಪ್ರಾಬ್ಲಮ್ ಯು ಹ್ಯಾವ್ ಟು ಡೂ ಇಟ್. ಇದೇ ಲೆಕ್ಕ ಕೊಡ್ತಾರೆ. They are just like theorems. You have to be thorough with that one. Same thing ಕೊಡ್ತಾರೆ. You be thorough with that one. I am just doing today conditional identities. Next conditional identity I will take up. That's the fourth problem. What the fourth problem? If antakshya conditional identity. If cosecant theta equals root 2. Write down the problem correctly. If cosecant theta is equal to root 2. If cosecant theta is equal to root 2, find the value of 2 sin square theta plus 3 cos square theta 2 sin square theta plus 3 cos square theta upon 4 tan square theta upon 4 tan square theta minus 3 cos square theta minus 3 cos square theta. ಬರ್ಕೊಂಡ್ರ ಪ್ರಾಬ್ಲಮ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಇದನ್ನ 2 sin square theta plus 3 cos square theta upon
4 tan square theta minus cos squared theta. ಓಕೆ ಅಂತ ತೊಗೊಂಡಿದ್ದೀವಿ. ಕೊಟ್ಟಿರೋದು ಬರ್ಕೊಳ್ಳಿ ಸರ್. ಏನು ಕೊಟ್ಟಿದ್ದಾರೆ? ಕೊಸಿಕೆಂಟ್ ಥೀಟಾ ಈಕ್ವಲ್ಸ್ √2 ಅಂತ ಕೊಟ್ಟಿದ್ದಾರೆ. ಕೊಸಿಕೆಂಟ್ ಥೀಟಾ √2 ಡೈರೆಕ್ಟಾಗಿ ಬೇಕಾದ ವ್ಯಾಲ್ಯೂ ಹಾಕ್ಬೋದು. ನಿಮಗೆ ಬರದೇ ಇದ್ದರೆ ಕೊಸಿಕೆಂಟ್ ರೆಸಿಪ್ರೋಕಲ್ ಏನು? ಸೈನ್ ಥೀಟಾ. ದೇರ್ಫೋರ್ ಸೈನ್ ಥೀಟಾ ಈಕ್ವಲ್ಸ್ 1/√2 ಆಯಿತು. ಹೌದಾ? ವೆನ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು √2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ? ರೆಸಿಪ್ರೋಕಲ್ ಆಫ್ √2 is 1/√2. So sin theta equals 1/√2 ಅಂದರೆ sin of what angle is 1/√2? 45 degrees. ಇದು ಮಾಡಿದ್ದೀವಿ ನಾವು ಅಲ್ವಾ? If sin theta is equal to 1/√2, theta is equal to 45 degrees. If theta equals 45 ಆದರೆ sin 45 equals 1/√2. Therefore, what is the value of theta? Theta equals 45 degrees. That means, with the help of cosecant theta is equal to √2, I have to find out the value of theta. Theta is equal to ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಬೋದು, ನೀವು 45 ಅಂತ ಹಾಕ್ಬೋದು. ಬಟ್ ನಾನೇನು ಮಾಡಿದೆ, ಅದನ್ನು ಸೈನ್ ಮಾಡಿಕೊಂಡು ಆಮೇಲೆ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಅಲ್ಲ. ಥೀಟಾ ಇಸ್ ಈಕ್ವಲ್ ಟು 45 ಆಯಿತು, 45 ಡಿಗ್ರೀಸ್ ಆಯಿತು. ಈಗ ಅಪ್ಲೈ ಮಾಡಿ, ಇನ್ನೇನಿಲ್ಲ. ಬರ್ಕೋ ಪ್ರಾಬ್ಲಮನ ಏನಂತಿದೆ? 2 sin squared theta plus 3 cos squared theta divided by 4 tan squared theta, if I am right, minus cos squared theta. ಥೀಟಾ ಇರೋಲ್ಲ 45 ಹಾಕು, ವೆರಿ ಈಸಿ. 2 sin squared 45 degrees plus 3 cos squared 45 degrees divided by 4 tan squared 45 degrees minus cos squared 45 degrees. I have replaced theta by 45 degrees. I think you know that they are all standard angles. Substitute their values. First of all, there 2 sin squared 45, that is 2 into, what is sin 45? 1/√2. So 2 into 1/√2 the whole square. 2 into 1/√2 the whole square. Minus 3 cos squared theta, that is cos squared 45. 2, that is 3 into 1/√2 the whole square. Divided by 4 tan squared 45 degrees. Tan 45 is 1. Therefore 4 into 1 squared minus cos squared 45. Cos squared is 45 is how much? That is cos squared alva, the 1/√2 the whole square. Simplify ಮಾಡಿ ಇವಾಗ. 2 into sin 45 the whole square means ಅಂದರೆ ಎಷ್ಟಾಯ್ತು ಅಲ್ಲಿಗೆ? 1/2 ಆಯಿತು. 1/√2 the whole square is 1/2. ಅಂದರೆ ಎಷ್ಟಿದೆ ಹಿಂದೆ? 2 into 1/2 ಆಯಿತು. ಆಮೇಲೆ ಪ್ಲಸ್ 3 into 1/2 ಆಯಿತು. 1/√2 the whole square is 2. ಸೊ ಇಲ್ಲಿ ಮೊನ್ನೆದು 2 into 1/2 plus 3 into 1/2 divided by 4 into 1, because tan 45 is 1 ಅಲ್ಲ, 4 into 1 minus cos squared 45 means half. 4 minus half. 4 minus half. ಇನ್ನು ಸಿಂಪ್ಲಿಫಿಕೇಶನ್ಸ್, ನ್ಯೂಮರೇಟರ್ 2 into half and 2 ಕ್ಯಾನ್ಸಲ್ ಆಯಿತು, ಅಲ್ಲಿ 1 ಆಯಿತು. ಸೊ 1 plus 3/2, 1 plus 3/2 ಆಯಿತು. ಕರೆಕ್ಟಾಗಿ ನ್ಯೂಮರೇಟರಲ್ಲಿ 1 plus 3/2 divided by 4 minus half. 4 minus half. What is 1 plus 2/3? 2 LCM ಆದರೆ 2 plus 3 is 5. 5/2 ಆಯಿತು. ನ್ಯೂಮರೇಟರ್ is 5/2. 1 plus 3/2, that is 2 LCM ತೊಗೊಂಡ್ರೆ 5/2, 3 plus 2 5/2 divided by, ಅಲ್ಲೇ ಈಸಿ, 4 minus half, 4 ಅರ್ಧ ಕಳೆದ್ರೆ 3 ಮುಖ, that is the thing there. 4 into 2 is 8, 8 minus 1 is 7, that is 7/2. 4 into 2 is how much? 8. 8 minus 1 is how much? 7/2. ಅಂದರೆ ಎಷ್ಟು ಬಂತು ಅಲ್ಲಿಗೆ ನನಗೆ? 5/2 upon 7/2 ಆಯಿತು. 2 ಕಾಮನ್ ಡಿನಾಮಿನೇಟರ್ ಹೊಡೆದಾಗ್ತೆ. ಆನ್ಸರ್ ಈಸ್ 5/7. The answer is 5/7. I hope you understood this one. It's a very simple problem. The cosecant theta is √2 ಅಂತ ಕೊಟ್ಟು ಅದನ್ನು ಭಾಳ ಈಸಿಯಾಗಿ ನೀವು ಮಾಡ್ಕೋಬೋದು. ಡೈರೆಕ್ಟಾಗಿ ಹಾಕ್ಬೋದು ಅಥವಾ ಸೈನ್ ಥೀಟಾ ಕನ್ವರ್ಟ್ ಮಾಡಿಕೊಂಡು 45 degrees ಹಾಕ್ಬೋದು. That is the fourth problem. I'll come to the fifth problem. It's once again very good problem. ಇದು ಬೇಕಾದಷ್ಟು ಸತಿ ಪಬ್ಲಿಕಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಟೈಮ್ಸ್ ಆಗಿ ದ ಸೇಮ್ ಪ್ರಾಬ್ಲಮ್. ಭಾಳ ಇಂಪಾರ್ಟೆಂಟ್. 4 or 5 years ರಿಪೀಟ್ ಮಾಡಿದ್ದಾರೆ. ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಾವು ಮಾಡ್ತಿರೋದೆಲ್ಲ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಇದನ್ನೆಲ್ಲ ನೀವು ಮಾಡ್ಕೋಬೇಕು. You have to master the problems. Please write down, if tan theta equals m by n,
if tan theta equals m by n, prove that m sin theta minus n cos theta divided by m cos theta plus n sin theta equals m squared minus n squared upon m squared plus n squared. Prove that it is equal to m squared minus n squared upon m squared plus n squared ಅಂತ ಪ್ರೂವ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? tan theta equals m by n ಕೊಟ್ಟಿದ್ದಾರೆ. ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಬರ್ಕೊಳ್ಳಿ. ಏನು ಮಾಡ್ಕೋತೀರಾ ಇಲ್ಲಿ? ಬೇಕಾಷ್ಟು ಮೆಥಡ್ ಇದೆ. ದಿಸ್ ಇಸ್ ಈಸಿಯೆಸ್ಟ್ ಮೆಥಡ್. ಕೊಟ್ಟಿರೋ ಪ್ರಾಬ್ಲಮ್ ಬರ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? m cos theta minus n cos theta upon m cos theta plus n cos theta ಕೊಟ್ಟಿದ್ದಾರೆ. ದಟ್ ದ ಪ್ರಾಬ್ಲಮ್. ರೈಟ್ ಇಟ್. ಇಲ್ಲಿ ನಾನು ಕಾಸ್ ಥೀಟಾನ ಆಚೆಗೆ ತೆಗೆದುಕೊಳ್ತೀನಿ. ಇಲ್ಲ, ಕಾಮನ್ ಇಲ್ಲ ಅದು. ನಾ ಕಾಸ್ ಥೀಟಾನ ಆಚೆಗೆ ತೊಗೊಂಡ್ರೆ ಏನಾಗುತ್ತೆ? ಎಮ್ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗಿಬಿಡುತ್ತೆ. ನೋಡಿ, ರಿಮೂವ್ ಮಾಡಿ. ಏನಾಗುತ್ತೆ ನೋಡಿ? ಎಮ್ ಕಾಸ್ ಥೀಟಾ ಇಂಟು ಎಮ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಎಮ್ ಸೈನ್ ಥೀಟಾನೇ ಉಳಿಯುತ್ತೆ. ದಟ್ ಮೀನ್ಸ್ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾಸ್ ಥೀಟಾನ ಆಚೆ ತೆಗೆದುಕೊಂಡಿದ್ದೀನಿ, ಕಾಮನ್ ಥರ ತೊಗೊಂಡಿದ್ದೀನಿ. ಅವಾಗ ಆಯಿತು, ಏನಾಯಿತು? ಎಮ್ ಸೈನ್ ಥೀಟಾ ಇದೆ, ಎಮ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಆಗುತ್ತೆ. ಮೈನಸ್ ಏನಾಗುತ್ತೆ? ಅಲ್ಲಿ ಏನಿದೆ? ಅಲ್ಲಿ ಎನ್ ಇದೆ, ಎನ್ ಮಾತ್ರ ಬರ್ಕೊಳ್ಳಿ. ಯಾಕೆ? ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಹೋಲ್ ಡಿವೈಡೆಡ್ ಬೈ ಸೇಮ್ ಥಿಂಗ್ ದೇರ್. ಕಾಸ್ ಥೀಟಾ ತೆಳಗಡೆ ತೆಗೆದ್ರೆ ಎಮ್ ಇಂಟು ವಾಟ್? ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ ಎನ್ ಆಗುತ್ತೆ. ಅಲ್ಲಿಗೆ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ನಮಗೆ? ಎಮ್ ಟ್ಯಾನ್ ಥೀಟಾ ಎಮ್. ಅಲ್ಲಿಗೆ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ಎಮ್ ನೋಡಿ, ಟ್ಯಾನ್ ಥೀಟಾ ಕ್ಯಾನ್ಸಲ್ ಆದರೆ ವಾಟ್ ಇಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ? ಟ್ಯಾನ್ ಥೀಟಾ. ಸೊ ಎಮ್ ಇಂಟು ಟ್ಯಾನ್ ಥೀಟಾ ಮೈನಸ್ ಎನ್ ಅಪಾನ್ ಎಮ್ ಇಂಟು ಟ್ಯಾನ್ ಥೀಟಾ ಪ್ಲಸ್ ಎನ್ ಆಗುತ್ತೆ. ಯಾಕೆ ಅರ್ಥ ಆಯ್ತಲ್ಲ? ಕಾಸ್ ಥೀಟಾ ಯಾಕೆ ಆಚೆ ಕಾಮನ್ ತೆಗೆದಿದ್ದೀನಿ? ಅರ್ಥ ಆಯ್ತಲ್ಲ? ಟ್ಯಾನ್ ಥೀಟಾ ಬರ್ಸ್ಕೊಳ್ಳೋಕ್ಕೋಸ್ಕರವಾಗಿ. ಬಿಕಾಸ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಈಕ್ವಲ್ಸ್ ಎಮ್ ಬೈ ಎನ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಇಂಟು ಟ್ಯಾನ್ ಥೀಟಾ ಅಂದರೆ ಎಮ್ ಬೈ ಎನ್, ಎಮ್ ಇಂಟು ಎಮ್ ಬೈ ಎನ್ ಮೈನಸ್ ಎನ್ ಅಪಾನ್ ಎಮ್ ಇಂಟು ಎಮ್ ಬೈ ಎನ್ ಪ್ಲಸ್ ಎನ್. ಅಲ್ಲಿಗೆ ಏನಾಯ್ತು? ಇಲ್ಲಿ ಎಮ್ ಸ್ಕ್ವೇರ್ಡ್ ಬೈ ಎನ್ ಮೈನಸ್ ಎನ್ ಅಪಾನ್ ಎಮ್ ಸ್ಕ್ವೇರ್ಡ್ ಬೈ ಎನ್ ಪ್ಲಸ್ ಎನ್ ಆಗುತ್ತೆ. ಅಂದರೆ ಒನ್ಸ್ ಅಗೇನ್ ಎಲ್ ಸಿ ಎಮ್ ಎನ್ ತೊಗೊಂಡ್ರೆ ಏನಾಯ್ತು? ಅಲ್ಲಿಗೆ ಎಮ್ ಸ್ಕ್ವೇರ್ಡ್ ಮೈನಸ್ ಎನ್ ಸ್ಕ್ವೇರ್ಡ್ ಅಪಾನ್ ಎನ್ ಆಯಿತು. ಎನ್ ಎಲ್ ಸಿ ಎಮ್ ತೊಗೊಂಡ್ರೆ ಎಮ್ ಸ್ಕ್ವೇರ್ಡ್ ಎನ್ ಇಂಟು ಎನ್ ಏನಾಯ್ತು? ಎನ್ ಸ್ಕ್ವೇರ್ಡ್. ಎಮ್ ಸ್ಕ್ವೇರ್ಡ್ ಮೈನಸ್ ಎನ್ ಸ್ಕ್ವೇರ್ಡ್ ಅಪಾನ್ ಎನ್ ಅಪಾನ್ ತಗೊಳ್ಳೋದು ಈಸಿ. ಎಮ್ ಸ್ಕ್ವೇರ್ಡ್ ಪ್ಲಸ್ ಎನ್ ಸ್ಕ್ವೇರ್ಡ್ ಅಪಾನ್ ಎನ್. ಎನ್ ಕ್ಯಾನ್ಸಲ್ಸ್, giving the answer m squared minus n squared upon m squared plus n squared, which is the required answer. m squared minus n squared upon m squared plus n squared is the required answer. ಇಲ್ಲಿ ಜಾನ್ತಾನ ಏನಿದೆ? ಅಲ್ಲಿ ನಿಮಗೆ ಅಲ್ಲಿ ಕಾಸ್ ಥೀಟಾ ತೆಗೆದರೆ ಟ್ಯಾನ್ ಥೀಟಾ ಕನ್ವರ್ಟ್ ಮಾಡೋಕ್ಕೋಸ್ಕರವಾಗಿ ನಾನು ಕಾಸ್ ಥೀಟಾನ ಆಚೆ ತೆಗೆದುಕೊಂಡಿದ್ದೀನಿ. ಓಕೆ, ವಿಲ್ ಜಸ್ಟ್ ಡೂ a few more problems tomorrow. Thank you. Good evening to all of you.